ಬೆಳಗಾಂ ವಿಭಾಗದಲ್ಲಿರುವ ಬೆಳಗಾಂ, ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿರುವ ನಮ್ಮ ಕರ್ನಾಟಕದ ಬಾಂಧವರಿಗೆ ಕರ್ನಾಟಕದ 69ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕರ್ನಾಟಕದ ಕ್ರೈಸ್ತರೆಲ್ಲರ ಪರವಾಗಿ ಹಾರ್ದಿಕ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾನು ತಮಗಾಗಿ, ಕರ್ನಾಟಕದ ಎಲ್ಲ ಜನರಿಗಾಗಿ ಪ್ರಾರ್ಥಿಸುವುದೇನೆಂದರೆ, ಪ್ರಿಯ ಪರಲೋಕದ ತಂದೆಯೇ, ನಾನು ನಮ್ಮ ಕರ್ನಾಟಕಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇನೆ. ಕರ್ನಾಟಕದ ಸರ್ಕಾರಕ್ಕಾಗಿ, ಅಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಖಾತೆಯ ಮಂತ್ರಿಗಳು, ಬೇರೆ ಎಲ್ಲ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು, ವಿರೋಧ ಪಕ್ಷದ ಶಾಸಕರು, ನಾಯಕರುಗಳೆಲ್ಲರಿಗಾಗಿಯೂ, ಅವರ ಆರೋಗ್ಯಕ್ಕಾಗಿ, ಕುಟುಂಬ ಸದಸ್ಯರಿಗಾಗಿ ಹಾಗೂ ಎಲ್ಲ ಖಾತೆಗಳಲ್ಲಿರುವ ಅಧಿಕಾರಿಗಳು, ಪೊಲೀಸ್ ವಿಭಾಗ, ಪುರಸಭೆಗಳು, ಶಿಕ್ಷಣ ವಿಭಾಗ ಮುಂತಾದವರಿಗಾಗಿ ಅವರಲ್ಲಿ ಭ್ರಷ್ಟಾಚಾರವಾಗಲಿ ಅನ್ಯಾಯವಾಗಲಿ ಇಲ್ಲದೆ ಅವರು ನೀತಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುವಂತೆ ಬೇಡಿಕೊಳ್ಳುತ್ತೇನೆ. ಎಲ್ಲ ಮಕ್ಕಳಿಗಾಗಿಯೂ ಯೌವನಸ್ಥರಿಗಾಗಿಯೂ ಪ್ರಾರ್ಥಿಸುವುದೇನೆಂದರೆ, ಅವರು ಅವಿಧೇಯತೆ, ಬಂಡೇಳುವಿಕೆ, ಮಾದಕ ಪದಾರ್ಥ ವ್ಯಸನಗಳಿಂದ, ಮೊಬೈಲ್ ಗೀಳಿನಿಂದ, ಖಿನ್ನತೆಯಿಂದ ಹೊರಬರುವಂತೆ ಪ್ರಾರ್ಥಿಸುತ್ತೇವೆ. ಈ ಮಕ್ಕಳು ಬೆಳೆದು ಕಲಿತು ಕೆಲಸ ಹೊಂದಿ ಮದುವೆಯಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸುವವರಾಗಿರಬೇಕೆಂದು ಪ್ರಾರ್ಥಿಸುತ್ತೇವೆ. ತಂದೆಯೇ, ಮುರಿದ ಕುಟುಂಬಗಳ ಸಂಬಂಧಗಳನ್ನು ಗುಣಪಡಿಸು. ತಪ್ಪಾದ ಸಂಬಂಧಗಳಿಂದ ಹೊರಬರುವಂತೆಯೂ ಸಾಲಗಳಿಂದ ಹೊರಬರುವಂತೆಯೂ ಇವರ ಕುಟುಂಬಗಳಲ್ಲಿ ಪ್ರೀತಿ, ಸಂತೋಷ, ಸಮಾಧಾನಗಳು ಸ್ಥಾಪಿಸಲ್ಪಡಬೇಕೆಂತಲೂ ಪ್ರಾರ್ಥಿಸುತ್ತೇವೆ. ನಮ್ಮ ಈ ವಿಭಾಗದಲ್ಲಿ ಯಾವುದೇ ಅಪರಾಧ, ಕೊಲೆ, ಬಲಾತ್ಕಾರ, ಕಳ್ಳತನ, ಕಾನೂನು ವಿರೋಧಿ ಚಟುವಟಿಕೆಗಳು ಸಂಭವಿಸದಂತೆ ಎಲ್ಲ ದುಷ್ಟ ಶಕ್ತಿಗಳನ್ನು ನಾವು ಬಂಧಿಸುತ್ತೇವೆ. ಸೆರೆಮನೆಗಳಲ್ಲಿರುವ ಎಲ್ಲ ಕೈದಿಗಳು ಪಶ್ಚಾತ್ತಾಪಪಟ್ಟು ಒಳ್ಳೆಯ ನಾಗರಿಕರಾಗಿ ಸಮಾಜದಲ್ಲಿ ಬಾಳುವಂತೆ ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಸಮರ್ಪಿಸಿ ಉತ್ತರಗಳನ್ನು ಎದುರು ನೋಡುತ್ತಾ ಆಶೀರ್ವಾದಗಳನ್ನು ಕೇಳಿಕೊಳ್ಳುತ್ತೇವೆ. ಯೇಸುವಿನ ಹೆಸರಿನಲ್ಲಿ. ಬೆಳಗಾಂ ವಿಭಾಗದಲ್ಲಿರುವ